ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಜನ ಹೇಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ಬಿಟ್ಟ ಮುಂಜಾನೆ ಪ್ರತಿದಿನದ ಕಾರ್ಯಕ್ರಮ ಮುಗಿಸ್ಬಿಟ್ಟು ನಾಷ್ಟ ಮಾಡಿ ಬಂದಿದ್ದೀನಿ. ಇವತ್ತಿನ ಲಾಗ್ದ ವಿಶೇಷತೆ ಏನಪ್ಪ ಅಂತಂದ್ರೆ, ಇವಾಗ ನಾನು ಮಾರ್ಕೆಟಿಗೆ ಹೋಗಬೇಕಾಗೈತೆ. ನಿನ್ನೆ ಹೋಗಬೇಕೈತೆ, ಕ್ಯಾನ್ಸಲ್ ಆಗಿ ಬೇರೆ ಕೆಲಸಕ್ಕೆ ಹೋದೆ. ಇವಾಗ ನಾನು ಮಾರ್ಕೆಟಿಗೆ ಹೊರಡ್ತಿದ್ದೇನೆ, ಕೆಲವೊಂದು ಗ್ರೋಸರೀಸ್ ತರಬೇಕು. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ರೆಡಿ ಇದ್ವಿ, ವೆಹಿಕಲ್ ರೆಡಿ ಇದೆ, ನಾವು ಇವಾಗ ಹೊರಡೋಣ ಇಲ್ಲಿಂದ. ನಾನು ಇವಾಗ ಮತ್ತೆ ಅಲ್ಲೇ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾನು ಇವಾಗ ಮೆಟ್ರೋಗೆ ಬಂದೆ. ಇವಾಗ ನಮ್ಮ ಗ್ರೋಸರೀಸ್ ಎಲ್ಲ ತೊಗೋಬೇಕು, ಹೊರಗಡೆ ಹೊರಡೋಣ ಇವಾಗ. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ವಿಂಡ್ ಪ್ರೊಟೆಕ್ಷನ್ ಬೇರೆ ಇಲ್ಲ, ವಿಂಡ್ ಶೀಲ್ಡ್ ಬೇರೆ ಇಲ್ಲ, ನಾಯ್ಸ್ ಸ್ವಲ್ಪ ಜಾಸ್ತಿ ಬರ್ತೈತೆ. ನಾವು ಇವಾಗ ಎಂಟ್ರನ್ಸ್ಗೆ ಡ್ರೈ ಫ್ರೂಟ್ಸ್ ಇಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಿದ್ದೀರಿ ಪ್ರೈಸ್, ಇದು ಗೋಡಂಬಿ 525, 34% ಆಫ್ ಅಂತೆ ಅರ್ಧ ಕೆ ಜಿಗೆ. ಅದಾದಮೇಲೆ 195 ಇದೆ ಕಿಸ್ಮಿಸ್. ಇಲ್ಲಿ ನೋಡ್ರಿ ಪ್ರೈಸ್ ಈ ಥರ ಇದೆ. ಒಂದು ವೇಳೆ ನೀವೇನಾದರೂ ವೇರಿಯೇಷನ್ಸ್ ಇದ್ರೆ ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ಸ್ ಇದೆ, ಶೂಸ್ ಎಲ್ಲ, ಬಲ್ಬ್ಸ್ ಎಲ್ಲ ಸಿಗ್ತಾವೆ ನೋಡ್ರಿ. ಫ್ಯಾನೂ ಇದೆ. ಇದನ್ನು ನೋಡ್ತಿದ್ರೆ ಹ್ಯಾವೆಲ್ಸ್ ಇದೆ, ಟೇಬಲ್ ಫ್ಯಾನ್ ಇದೆ, 3090 ರೂಪಾಯಿ ಇದೆ. ವಿಮ್ ಫ್ಯಾನ್ ನೋಡ್ತಿದ್ರಿ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿಗ್ತಾವೆ ನೋಡ್ರಿ. ಏನೇನು ಬೇಕು ಎಲ್ಲ ತಗೊಳ್ತಾ ಇದ್ದೇವೆ, ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಶಾಪಿಂಗ್ ಎಲ್ಲ ಏನೇನು ಬೇಕೆಲ್ಲ ತೊಗೊಳ್ತಾ ಇದ್ದೇವೆ. ಲೇಟ್ ಆಗತ್ತೆ. ಆಲ್ಮೋಸ್ಟ್ ಅಲ್ಲೆಲ್ಲ ತೊಗೊಳ್ತಿದ್ದೇವೆ. ಡೈರಿ ಪ್ರಾಡಕ್ಟ್ಸ್ ಎಲ್ಲ ಇದೆ ನೋಡ್ರಿ. ಅವಲಕ್ಕಿ, ಶೇಂಗಾ, ರವಾ ಎಲ್ಲ ತೊಗೊಂಡಾಯ್ತು. ಧೂಳ ಹೊಡಿಯೋದೆಲ್ಲ ಇತ್ತು ಮಾರ್ರೆ. ಧೂಳ ಹೊಡಿದಿದೆ ನೋಡ್ತಿದ್ದೇನೆ, ಧೂಳ ಹೊಡೆದು ಸಿಕ್ಕಿಲ್ಲ. ಇಲ್ಲೇನು ನೋಡ್ತಿದ್ದೀರ, ವೈಷ್ಣವಿ ಬ್ಯಾಗ್ ಇದೆ, ರೈಸ. ಆಲ್ಮೋಸ್ಟ್ ಎಲ್ಲ ತೊಗೊಂಡಾಯ್ತಾ. ನಾವು ಇವಾಗ ಬಿಲ್ಲಿಂಗ್ ಕೌಂಟ್ರಾಗಿ ಹೋಗೋಣ, ಬಿಲ್ಲಿಂಗ್ ಮಾಡಿಸೋಣ. ಮ್ಯಾಟ್ ನೋಡೋಣ ಅಂತ ಬಂದೆ. ಮ್ಯಾಟ್ ಡಿಸೈನ್ಸ್ ಕಡಿಮೆ ಇದೆ. ಟವಲ್ಸ್ ಎಲ್ಲ ಇದೆ. ಟವಲ್ಸ್ ಲಾಸ್ಟ್ ಟೈಮ್ ಬಂದ ತೊಗೊಂಡಿದ್ದೇನೆ. ಬ್ಲಾಂಕೆಟ್ಸ್ ಚೆನ್ನಾಗಿದೆ ಅಲ್ಲಿ. ಕಾಲು ಒರ್ಸೋಕೆ ನೋಡ್ರಿ, ಮಾತ್ರ ಕ್ವಾಲಿಟಿ ಅಲ್ಟಿಮೇಟ್ ಅದ. ಆದರೆ 200 ರೂಪಾಯಿ ಅಂತ ಇದೆ. ಪೇಮೆಂಟ್ ಎಲ್ಲ ಮಾಡಿ ಆಯ್ತಾ. ಬಿಲ್ಲಿಂಗ್ ಕರೆಕ್ಷನ್ ನಡೀತದ. ಸೆಕ್ಯೂರಿಟಿ ಎಲ್ಲ ವೆರಿಫೈ ಮಾಡಿದ್ರು. ಓಡೋಣ ಇವಾಗ. ಆಲ್ಮೋಸ್ಟ್ ಆಲ್ ಎಲ್ಲ ಗ್ರೋಸರೀಸ್ ತೊಗೊಂಡಾಯ್ತಾ. ಇವಾಗ ನಾವು ಪ್ಯಾಕಿಂಗ್ ಮಾಡ್ಕೊಂಡು ಮನೆಗೆ ಹೊರಡೋಣ. ಮನೆಗೆ ಹೋದ್ಮೇಲೆ ಮತ್ತೆ ಕನೆಕ್ಟ್ ಆಗ್ತೇನೆ ನಾನು ನಿಮಗೆ. ಜಸ್ಟ್ ನಾವು ಮನೆಗೆ ಬಂದ್ವಿ, ಮಳೆ ಸ್ಟಾರ್ಟ್ ಆಯ್ತಾ. ಎಲ್ಲನೂ ಅನ್ಲೋಡ್ ಮಾಡಿ ಆಯ್ತಾ. ನಾವು ಇವಾಗ ಹೊರಡೋಣಪ್ಪ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ. ಆ್ಯಕ್ಚುಲಿ ಧಾರವಾಡ ಪ್ಲಾನ್ ಇತ್ತು, ಈ ಥರ ಮಳೆ ಸ್ಟಾರ್ಟ್ ಆದರೆ ಇನ್ನೇನು ಮಾಡೋದು, ಕ್ಯಾನ್ಸಲ್ ಆಗುತ್ತೆ. ಅದು ಪ್ರೋಗ್ರಾಮ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಬಂದು ಫ್ರೆಶ್ ಅಪ್ ಅದು ಆದ್ವಿ. ಕೆಲವೊಂದು ಸಣ್ಣ ಪುಟ್ಟ ವರ್ಕ್ ಇತ್ತು, ಕಂಪ್ಲೀಟ್ ಮಾಡಿದ್ವಿ. ಏನಪ್ಪ ಇವತ್ತು ಎಡಿಟಿಂಗ್ ವರ್ಕ್ ಮಾಡಬೇಕಿತ್ತು. ಮಾರ್ನಿಂಗ್ 10ರಿಂದ ಸಂಜೆ 5 ಗಂಟೆ ಮಟ್ಟ ಇವತ್ತು ಪವರ್ ಸಪ್ಲೈ ಇರೋಂಗಿಲ್ಲ ಅಂತ ಮೆಸೇಜ್ ಬಂದಿತ್ತು. ಏನು ಮಾಡೋದು, ಸುಮ್ಮನೆ ಬ್ಲ್ಯಾಂಕ್ ಕೂತ್ಕೋಬೇಕಾ. ದೊಡ್ಡದೊಂದು ಪ್ರೋಗ್ರಾಮ್ ಇತ್ತು, ಮಳೆ ಬರ್ತಾ ಇದೆ, ಅದು ಆಲ್ಮೋಸ್ಟ್ ಕ್ಯಾನ್ಸಲ್ ಆಗೋ ಸಿಚುವೇಶನ್ ಐತೆ. ಇದನ್ನೇನು ಲಂಚ್ ಟೈಮ್ ಇದೆ, ನೋಡೋಣ ಆದ್ರೆ ಲಂಚ್ ಮಾಡೋಣ. ಇಲ್ಲಪ್ಪ ಅಂತಂತಂದರೆ ಒಂದು ಕಾಲ್ ಇದೆ, ಕಾಲ್ ಅಟೆಂಡ್ ಮಾಡೋಣ ಬ್ರ್ಯಾಂಡ್ ಪ್ರಮೋಷನ್ದು.
ಅಲ್ಲಿ ಮತ್ತೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇಷ್ಟೊತ್ತು ಕಂಟೆಂಟದ ಒಂದು ಸ್ಕ್ರಿಪ್ಟ್ ಬರೀದಾಯ್ತಾ. ಲಂಚ್ ಟೈಮ್ ಆಲ್ರೆಡಿ ಲೇಟ್ ಆಯ್ತು. ಇವಾಗ ಲಂಚ್ ಮಾಡ್ಕೊಂಬಂದು ವರ್ಕ್ನ ಕಂಟಿನ್ಯೂ ಮಾಡೋಣ. ಜಸ್ಟ್ ಊಟ ಆಯಿತಾ, ನಥಿಂಗ್ ಸ್ಪೆಷಲ್ ಆ್ಯಸ್ ಯೂಶುವಲ್. ಮಳೆ ಕಡಿಮೆ ಆಗಿದೆ. ದಾವಣದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಅದು ಪ್ರೋಗ್ರಾಮಿಗೆ ಪ್ಲ್ಯಾನ್ ಮಾಡೋಣ. ಇವಾಗ ಬಿಸಿಲು ಬಿದ್ದಿದ್ದು ಅದೊಂದು ಖುಷಿ ಆಯಿತು. ತುಂಬ ದಿನ ಆಗಿತ್ತು, ಡಿಲೇ ಆಗ್ತಾನೆ ಇತ್ತು, ಪೋಸ್ಟ್ಪೋಂಡ್ ಆಗ್ತಾನೆ ಇತ್ತು. ಇವತ್ತು ಆ ವರ್ಕ್ನ ಕಂಪ್ಲೀಟ್ ಮಾಡಿ ಬಂದುಬಿಡೋಣ. ಹಾಗಿದ್ರೆ ಹೊರಡೋಣ. ಊಟನೂ ಆಯಿತು, ಮಳೆನೂ ಕಡಿಮೆ ಆಗಿದೆ. ನಾವು ಪ್ಲ್ಯಾನ್ ಮಾಡಿರೋ ಹಾಗೆ ನಾವು ಹೊರಡೋಣ ಇವಾಗ. ನಾನು ನಿಮ್ಗೆ ಅಲ್ಲೇ ಕನೆಕ್ಟ್ ಆಗ್ತೀನಿ. ನಾನು ಆನ್ ದಿ ವೇ ಹೊಡ್ತಾ ಇದ್ದೆ. ತುಂಬ ದಿನ ಆಗಿದೆ ಇಸ್ಕಾನ್ ಟೆಂಪಲ್ ಬರ್ದೇನೆ, ಅದಕ್ಕೋಸ್ಕರ ಇವತ್ತು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೇನೆ. ನಾವು ಇವಾಗ ಇಲ್ಲಿ ದರ್ಶನ ತೊಗೊಂಡು ಹೊರಡೋಣ. ಪೂಜೆ ನಡೀತಾ ಇದೆ ಅನ್ಸುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಪೂಜೆ ನಡೀತಾ ಇದೆ ಒಳಗಡೆ. ಇವಾಗ 10 ನಿಮಿಷ ವೇಟ್ ಮಾಡೋಣ. ಪೂಜೆ ಮುಗಿದಾದ್ಮೇಲೆ ದರ್ಶನ ಮಾಡ್ಕೊಂಡು ಹೊರಡೋಣ ಇಲ್ಲಿಂದ. ಪೂಜೆ ಸ್ಟಾರ್ಟ್ ಆಯ್ತಾ, ಶಂಖ ಅನ್ನೋದೇ ಕೇಳ್ತಾ ಇದೆ ಇವಾಗ. ಪೂಜಾ ಕಾರ್ಯಕ್ರಮ ಮುಗಿತಾ. ನೀವೆಲ್ಲರೂ ಮೇಲೆ ನಿಂತ್ಕೋಬೇಕು. ನಾವು ಮೊದಲು ಹರೇ ಕೃಷ್ಣ ಮಂತ್ರ ಜಪ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ ಮಂತ್ರ हरे कृष्ण कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे. ಪೂಜೆ ಇವಾಗ ಸ್ಟಾರ್ಟ್ ಆಗಿತ್ತು. ಪೂಜೆ ಚೆನ್ನಾಗಾಯಿತು, ದರ್ಶನವೂ ಆಯಿತು. ಇವಾಗ ಪ್ರದಕ್ಷಿಣೆ ಹಾಕ್ತಾ ಇದ್ದಾವೆ. ದೇವಸ್ಥಾನಕ್ಕೆ ಬಂದ್ವಿ, ದರ್ಶನ ಎಲ್ಲ ಆಯಿತು. ಹೊರಡೋಣ ಇವಾಗ ಇಲ್ಲಿಂದ. हरे कृष्ण.
ಪೂಜೆ ಮಾತ್ರ ಚೆನ್ನಾಗಾಯ್ತು. ಏನೋ ಆನ್ ದಿ ವೇ ಹೋಗ್ತಾ ಇದ್ವಿ, ಅದಕ್ಕೆ ಬಂದ್ವಿ. ಚೆನ್ನಾಗಿತ್ತು ಒಂಥರ. ಆಲ್ಮೋಸ್ಟ್ ಅಲ್ಲಿ ತುಂಬ ಅಂದರೆ ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ, ದರ್ಶನ ತೊಗೊಂಡಿದ್ದಾರೆ, ಎಲ್ಲ ಹೊಡ್ತಿದ್ದಾರೆ ಎಲ್ಲರೂ. ಇವಾಗ ಉತ್ತರ ಕರ್ನಾಟಕದ ಭವ್ಯವಾದ ದೇವಸ್ಥಾನವನ್ನು ಕಟ್ಟೋಣ, ತುಂಬ ಚೆನ್ನಾಗಿ ಬರ್ತಿತ್ತು ಹಾಕಿದ್ದಾರೆ. ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ, ಪ್ರಸಾದ ತಗೊಳ್ಳೋಣ. ಪ್ರಸಾದ ಎಲ್ಲ ತೊಗೊಂಡಾಯ್ತಾ? ಚೆನ್ನಾಗಿತ್ತು ಪ್ರಸಾದ. ಹೊರಡೋ ಸಮಯ ಇವಾಗ, ಇಲ್ಲಿಂದ ಹೊರಡೋಣ. ನಾವು ಇವಾಗ ನಮ್ಮ ಅಂಬಾರಿ ಕಡೆ ಹೊರಟು ಇಲ್ಲಿಂದ ಹೊರಡೋಣ. ನಾವು ಇವಾಗ ಇಲ್ಲಿಂದ ಡಿಪಾರ್ಚರ್ ಆಗ್ತಾ ಇದ್ದಾವೆ. ಇದು ಒಂಥರ ಹುಬ್ಬಳ್ಳಿ ಧಾರವಾಡ ನಡಕ್ ಬರ್ತಿತ್ತು, ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸೊ ವೀಕೆಂಡ್ ಮತ್ತೆ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ನೋಡ್ರಿ. ಇವಾಗ ಆಫೀಸ್ ಕ್ಲೋಸಿಂಗ್ ಟೈಮ್ ಇದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತೈತೆ ಇವಾಗ. ಲಾಸ್ಟ್ ಟೈಮ್ ಒಂದು ಕ್ಲೈಂಟ್ ಬರ್ತೈತಿ ಅಂತ ಹೇಳಿದ್ರೆ ಇನ್ನೂ ಬಂದಿರಲಿಲ್ಲ. ಇವತ್ತು ಬಂದಿದೆ ಅನ್ನೋ ಕೇಳ್ಕೊಂಡು ಹೋಗ್ಬಿಡೋಣ. ಸ್ವಲ್ಪ ದಿನ ಆದ್ಮೇಲೆ ಬರ್ತೈತಿ ಅಂತ ಹೇಳಿದ್ರ, ನೋಡೋಣ, ಕೇಳೋಣ ಬಂದಿದ್ದೇನಂತ. ಒಂದ್ ವೇಳೆ ನಿಮ್ಗೆ ಏನಾದ್ರು ಗಾರ್ಡನಿಂಗ್ ಮಾಡೋ ಕ್ರೇಜ್ ಇತ್ತಂತಂದ್ರೆ ಇಲ್ಲಿ ಎಲ್ಲ ಸಸಿಗಳು ಸಿಗ್ತಾರೆ. ರಾಯಪುರದಲ್ಲಿ ಇದೆ, ಅಲ್ಲಿ ನರ್ಸರಿ, ಅದನ್ನ ಬಂದು ಕಾಂಟ್ಯಾಕ್ಟ್ ಮಾಡ್ರಿ. ಚೆನ್ನಾಗಿದೆ ಒಂಥರ. ಇದೇನು ನೋಡ್ತಿದ್ದೀರಿ ನೀವು, ಇದು ನರ್ಸರಿ ಇದೆ, ಎಲ್ಲ ಗಿಡಗಳು ಸಿಗ್ತಾವಿಲ್ಲ ಮತ್ತು ಅಫೋರ್ಡೆಬಲ್ ಪ್ರೈಸಲ್ಲಿ ಇದೆ ಅಣ್ಣ. ಲಾಸ್ಟ್ ವೀಕ್ ಬಂದಾಗ ಗಿಡ ಬರ್ತೈತೆ ಅಂತ ಹೇಳಿದ್ರ, ಬಟ್ ಇನ್ನೂ ಬಂದಿಲ್ಲ ಅಂತೆ. ಏನು ಮಾಡು, ಹೊರಡೋಣ ಇವಾಗ ಇಲ್ಲಿಂದ. ನಾವು ಇವಾಗ ಆನ್ ದಿ ವೇ ಟು ಧಾರವಾಡ ಇದ್ದೇವೆ. ಟ್ರಾಫಿಕ್ ಪೊಲೀಸ್ ಇರೋ ಕಾರಣ ಎಲ್ಲರೂ ರಿವರ್ಸ್ ಹೊಡಿತಿದ್ದಾರೆ ಗಾಡಿ. ಮಾವಿನ ಹಣ್ಣಿನ ರೇಟ್ ಸಿಕ್ಕಾಪಟ್ಟೆ ಡೌನ್ ಆಗಿಬಿಟ್ಟಿದೆ. ಎಲ್ಲಿ ನೋಡ್ತೀರಲ್ಲ ಮಾವಿನ ಹಣ್ಣು. ಸ್ಕೂಲು, ಕಾಲೇಜು, ಆಫೀಸ್ ಎಲ್ಲ ಬಿಟ್ಟಿದ್ದಾವೆ. ಟ್ರಾಫಿಕ್ ನೋಡ್ರಿ ಯಾವ ಥರ ಇದೆ ಅಂತೇಳಿ. ನಾವು ಇವಾಗ ನಿಯರ್ ಟು ಟೋಲ್ನಾಕ ಹತ್ರ ಇದ್ದೇವೆ. ನೋಡ್ರಿ ಟ್ರಾಫಿಕ್ ಸಿಗ್ನಲ್ ಸಾಕ್ಸಾಗೆ ಹೋಗುತ್ತೆ. ಫೋರ್ತ್ ಸರ್ಕಲ್ ಬಂದ್ ಆಯ್ತಾ. ಜಸ್ಟ್ ನಾನು ಇವಾಗ KCD ಕಾಲೇಜ್ನ ರೀಚ್ ಆದೆ. ಗ್ರೌಂಡಿಗೆ ಬಂದಿದ್ದೇನೆ. ತುಂಬ ಚೆನ್ನಾಗಿದೆ, ಎಲ್ಲ ಸ್ಟೂಡೆಂಟ್ಸ್ ಆಟ ಆಡ್ತಿದ್ದಾರೆ. ನೋಡ್ರಿ ಯಾವ ಥರ ಕಾಣಿಸ್ತೈತೆ ಅಂಥೇಳಿ.
ಎಕ್ಸಾಮ್ ಇರೋ ಕಾರಣ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಇವತ್ತು ಕಡಿಮೆ ಬಂದಿದ್ದಾರೆ, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ತುಂಬಿರ್ತೈತಿ. ರೇಡಿಯೋ ಟವರ್ ನೋಡ್ರಿ ಇಲ್ಲಿ ಕಾಣೋದು. ನಮಗೆ ಇವಾಗ ಇವ್ರು ಕಮ್ಮಿ ಕೊಡ್ತಾ ಇದ್ದಾರೆ. ಹಲೋ, ಗಾಳಿ ಮಾತ್ರ ಸಖತ್ತಾಗಿದೆ. ಇದೇನು ಗ್ರೌಂಡ್ ನೋಡ್ತಿದ್ದೀರಲ್ಲ, ಈ ಗ್ರೌಂಡ್ ಒಳಗಡೆ ಆರ್ಮಿ ಎಕ್ಸಾಮ್ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, ರಿಸರ್ವ್ ಪೊಲೀಸ್ ಆಗಿರ್ಬೋದು, ಈ ಥರ ಎಕ್ಸಾಮ್ಸ್ ಎಲ್ಲ ಬಂದಾಗ ಆರ್ಮಿ ಹುಡುಗರಾಗಿರ್ಬೋದು, ಅದಾದಮೇಲೆ ಪೊಲೀಸ್ ಕಾನ್ಸ್ಟೇಬಲ್ಸ್, PSI ಎಕ್ಸಾಮ್ಗೆಲ್ಲ ತಯಾರಾಗೋ ಹುಡುಗರು ಇಲ್ಲಿ ಬಂದು ಡೈಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅಲ್ಲಿ ಮಾಡ್ತಿದ್ದಾರಲ್ರಿ, ಅದೇ ಥರ ಡೈಲಿ ಓಡಾಡ್ತಿರ್ತಾರೆ. ಡೆಡಿಕೇಶನ್ ಮೆಚ್ಚಬೇಕು ಅವ್ರದ್ದು ಪಾಪ. ಇಲ್ಲಿ ನೋಡ್ರಿ, ನಾಯಿಗೆ ಊಟ ಹಾಕ್ತಿದ್ದಾರೆ ಅವರು. ಡೈಲಿ ಈ ಥರ ಬಂದು ಪಾಪ ಎಲ್ಲ ನಾಯಿಗೆ ಊಟ ಹಾಕ್ತಾರೆ ನೋಡ್ರಿ ಅವರು. ಡೈಲಿ ಗ್ರೇಟ್ ಅನ್ಬೇಕು. ತುಂಬ ಜನ ನೋಡ್ತೀನಿ, ತುಂಬ ನಾಯಿಗಳಿಗೆ ಈ ಥರ ಎಲ್ಲ ಊಟ ಹಾಕಿರ್ತಾರೆ. ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಮಾಡ್ತಾರಲ್ರಿ, ನಾನು ತುಂಬ ಸಲ ನೋಡಿದ್ದೇನೆ, ಬಟ್ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ ಅವ್ರಿಗೆ. ಇದೇ ಥರ ಡೈಲಿ ಮಾರ್ನಿಂಗ್ ಸಂಜೆ ಬಂದು ಪ್ರತಿಯೊಂದು ನಾಯಿಗೂ ಈ ಥರ ಬಿಸ್ಕಿಟ್ ಹಾಕೋದು, ಊಟ ಹಾಕೋದು ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ನೋಡಿದ್ದೆ, ಒಂದು ನಾಯಿಗೇನೋ ಹುಷಾರಿರಲಿಲ್ಲ ಪಾಪ. ಅದ್ರ ನಾಯಿ ಬಗ್ಗೆ ಎಷ್ಟು ಕಾಳಜಿ ಮಾಡಿದ್ರು ಅಂದ್ರೆ ಅವ್ರು, ಏನಪ್ಪ ಅಂತಂದ್ರೆ ಅದಕ್ಕೆ ಮೆಡಿಸನ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅದಕ್ಕೆ ಮಕ್ಕೊಳಕ್ಕೆ ಒಂದು ಬಾಕ್ಸ್ ಸತಕ್ಕೆ ರೆಡಿ ಮಾಡಿ ಬಂದು ಕರೆಕ್ಟಾಗಿ ಪ್ರಾಪರ್ ಲೊಕೇಶನಲ್ಲಿ ಮಳೆಗೆ ತೊಯ್ಬಾರ್ದು ಅಂತ ಇಟ್ಟು ಹೋಗಿದ್ರು ಅವ್ರು. ಒಳ್ಳೆ ಕೆಲಸ ಮಾಡತ್ತಾರೆ ಪಾಪ ಮಾತ್ರ. ಧಾರವಾಡಕ್ಕೆ ಬಂದ್ವಿ, ಎಲ್ಲ ಕೆಲಸನೂ ಆಯ್ತಾ. ಹಾಗೆ ಫ್ರೆಂಡ್ ಮೀಟ್ ಮಾಡಿ ಆಯಿತಾ. ಟೈಮ್ ಇವಾಗ 6:30 ಆಗಿದೆ. ನಾವು ಇಲ್ಲಿಂದ ಹೊರಡೋ ಸಮಯ ಇವಾಗ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.